ನೋಡು ಅಂಗಡಿಯಲ್ಲಿರೋದು ರೇಷನ್ ಒಂದು ಉಳಿದಿಲ್ಲ, ಎಲ್ಲ ಸುಟ್ಟೋಗ್ಬಿಟ್ಟೈತಿ, ಎಲ್ಲ ಸುಟ್ಟೋಗೈತಿ. ಇವಾಗ ಹೆಂಗೆ ಮಾಡ್ಬೇಕು ಇದನ್ನೆಲ್ಲನ ಖಾಲಿ ಮಾಡ್ಬೇಕಂತೆ. ಓನರು ಹೇಳೇವ್ರಿ ಇದನ್ನೆಲ್ಲ ಖಾಲಿ ಮಾಡ್ರಿ, ಇವಾಗ ಅಡ್ವಾನ್ಸ್ ಇಸ್ಕೊಂಡಿರೋದನ್ನ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು. ನಾವು ಇದಕ್ಕೆಲ್ಲ ಪೇಂಟ್ ಮಾಡಿಸ್ಬೇಕು, ಇದೆಲ್ಲ ಬೆಂಕಿಗೆಲ್ಲ ಅನಾಹುತ ಆಗೈತೆ, ಹಿಂಗೆಲ್ಲ ಆಗಿರೋದ್ರಿಂದ ಇದು ಭಾಳ ಕೆಲಸ ಐತೆ, ಅಡ್ವಾನ್ಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಬಣ್ಣಕ್ಕೆ ಇನ್ನು ಎಷ್ಟಾಗುತ್ತೆ ಅಕ್ಕ, ಒಂದು 10,000 ಇಟ್ಕೊಂಡು ನಾವು 30-40 ಸಾವಿರ ಏನೋ ರುದ್ರೇಶ್ ಅವ್ರು ಕೊಟ್ಟಿದ್ದು ಅದನ್ನ ಕೊಡ್ಸು. ಕೊಡೋಕೆ ಹೇಳು, ಒಂದು 10,000 ಇಟ್ಕೊಂಬಕ್ಕೆ ಹೇಳು ಬಣ್ಣದ್ದು ಅಷ್ಟೇನೆ. ಅಷ್ಟು ಇಟ್ಕೊಂಡ್ರೆ ಅದು ಹೆಂಗೆ ಸರಿ ಹೋಗುತ್ತೆ ಹೇಳು. ನಾವು ಇದನ್ನೆಲ್ಲ ಖಾಲಿ ಮಾಡ್ತೀವಿ, ಅಂಗಡಿ ಬೇರೆ ಸುಟ್ಟೋಗೈತೆ, ನಮ್ಗೆ ಎಷ್ಟು ಲಾಸ್ ಆಗೈತೆ, ಲಾಸ್ ಆಗಿರೋದ್ರಾಗ ಅರ್ಧಲ್ಲ ಇನ್ನ ಇವರು ಅದು ಬೇರೆ ದುಡ್ಡು ಇಟ್ಕೊಂಡ್ರೆ. ನೋಡಿ ಅಮ್ಮ, ಬೇಗ ಕ್ಲೀನ್ ಮಾಡಿಬಿಡಿ ಇದನ್ನೆಲ್ಲ. ನೀವು ಕ್ಲೀನ್ ಮಾಡಿಸಿದ್ರೆ ನಾನು ಪೇಂಟ್ ಮಾಡಿಸ್ತೀನಿ, ಇನ್ನೂ ಬೇರೆ ಬೇರೆ ಕೆಲಸಗಳಿದೆ ಎಲ್ಲ. ನೋಡಿ ಎಲ್ಲ ಹಾಳಾಗಿರೋದೆಲ್ಲ ನಾವು ರೆಡಿ ಮಾಡಿಸ್ಬೇಕು. ಎಷ್ಟು ತೊಂದರೆ ಆಯಿತು ನಿಮ್ಮಿಂದನ. 40,000 ಅಡ್ವಾನ್ಸ್ ಕಟ್ಟಿದ್ದೀವಿ, 40,000 ಇಟ್ಕೊಂಡ್ರೆ ನಮಗೆ ತುಂಬ ಲಾಸ್ ಆಗಿಬಿಡುತ್ತೆ. ಅಂಗಡಿ ಬೇರೆನೇ ಇವಾಗ ಸುಟ್ಟು ಎಲ್ಲ ಹಿಂಗಾಗ್ಬಿಟ್ಟೈತೆ ಅಂತಂದ್ರೆ ನೀವು 40,000 ಅಡ್ವಾನ್ಸ್ ಕೊಟ್ಟಿರೋದು ಇಟ್ಕೊಂಡ್ರೆ ನಾವು ಏನು ಮಾಡ್ಬೇಕು ಹೇಳಿ. ಒಂದು 10,000 ಪೇಂಟಿಂದಾದರೂ ಇಟ್ಕೊಂಡು ಒಂದು 30,000ನಾದರೂ ವಾಪಸ್ ಕೊಡಿ. ನಮಗೆ ನೋಡ್ರಿ ಎಷ್ಟು ಲಾಸ್ ಆಯಿತು, ಎಷ್ಟು ಬಂಡವಾಳ ಹಾಕಿ ಮಾಡಿದ್ವಿ, ಇವಾಗೆಲ್ಲ ಲಾಸ್ ಆಗಿಬಿಡ್ತಲ್ಲ. ನೀವು ಇವಾಗ ಅದನ್ನು ಹಿಂಗೆ ಮಾಡಿದ್ರೆ ನಿಮಗೇನು ಹೆಂಗೋ ಒಂದು ಬಾಡಿಗೆ ಕೊಟ್ಟರೆ ಎಷ್ಟೋ ದುಡ್ಡು ದುಡ್ಕೊಂತೀರ. ನಮ್ಮಂಥವ್ರಿಗೆ, ನಮ್ಮಂಥ ಬಡ ಜನರಿಗೆ ಹೊಟ್ಟೆ ಮೇಲೆ ಹಾಕಿದ್ರೆ ಒಳ್ಳೇದಾಗಲ್ಲ ಅಣ್ಣ, ಪ್ಲೀಸ್ ಅಣ್ಣ ನಮಗೆ ಕೊಡ್ರಿ. ಅವರು ಕೊಡಲ್ಲಂತೆ, ಕೇಳಬೇಕು. ಅವಣ್ಣ ಒಂದು ಸತಿ ಹೇಳೋದು, ಆಗ್ಲೆಲ್ಲ ಹೇಳಲ್ಲ. 10,000 ಇಟ್ಕೊಂಡು ಕೊಡೋಕ್ಕಾದ ಎಲ್ಲನ ನೋಡು, ಬಾಗಿಲಿಂದೆಲ್ಲ ಸಮಸ್ಯೆ ಆಗಿದೆ, ಕರೆಂಟು, ವೈರು, ಫ್ಯಾನು, ನಮ್ಮದು ಎಷ್ಟೊಂದು ಐಟಮ್ಗಳೆಲ್ಲ ನಮ್ಮದು ಲಾಸ್ ಆಗೈತೆ ಅಂತ ಅವಣ್ಣ ಹೇಳ್ತಾ ಇರೋದು. ಬರೀ ಬಣ್ಣದೆಲ್ಲ ಬಿಡು, ಹೋದ್ರು ಹೋಗ್ಲಿ, ಮಾಡೋಕ್ಕೆ ಬದುಕಿಲ್ದಲ್ಲ ಹಿಂಗೆ ಮಾಡ್ಕೊಂಡಿದ್ದು ನೀವು. ಖಾಲಿ ಮಾಡಿಸ್ತೀನಿ ಬಿಡೋಣ, ಏನು ಕೊಡಬೇಡ. ಅವರು ಅದೇನು ಕೊಡ್ತಾರೆ, ಯಾರೂ ಕೊಡೋದಿಲ್ಲ. ಹಿಂಗೆಲ್ಲ ಸುಟ್ಟು ಇದಾಗ್ಬಿಟ್ಟೈತಿ, ಇದನ್ನೆಲ್ಲ ಖಾಲಿ ಮಾಡಿರಿ ಫಸ್ಟು. ನೋಡಿ ಯಾವ್ದಾನ ಚೆನ್ನಾಗೈತೆ, ಎಲ್ಲ ಸುಟ್ಟು ಕರ್ಕಲಾಗೈತಿ, ಯಾತ ಚೆನ್ನಾಗಿಲ್ಲ. ಒಳಗೆಲ್ಲ ಸುಟ್ಟು ಹೋಗ್ಬಿಟ್ಟೈತಲ್ಲ. ಸ್ವಲ್ಪ ಹುಷಾರಾಗಿರ್ಬೇಕಮ್ಮ, ಹಿಂಗೆ ಮಾಡ್ಕೊಬಿಟ್ಟು. ನೋಡಿ ನಿಮ್ಮ ಅಂಗಡಿಗೆ ಒಂದು ತೊಂದರೆ ಆಗಿದ್ದಕ್ಕೇನೋ ಪರವಾಗಿಲ್ಲ, ಬೇರೆ ಬೇರೆ ಅಂಗಡಿಗಳು ಅಕ್ಕಪಕ್ಕದಲ್ಲಿ ಅಂಗಡಿಗಳಿದ್ದಾವೆ, ಅವಕ್ಕೆಲ್ಲ ಏನಾದರೂ ತೊಂದರೆ ಆಗಿದ್ರೆ ಏನು ಪಾಡು. ಒಂದಕ್ಕೊಂದು ಹೊತ್ಕೊಬಿಟ್ಟು ಎಷ್ಟು ಅನಾಹುತ ಆಗೋದು. ಅಣ್ಣ ಅದನ್ನ ಅಡ್ವಾನ್ಸ್ ನನ್ನ ಕೈ ಕೊಡು. ಸುಮ್ಮನೆ ನೀನು ಕೊಡೋದಿಲ್ಲ ಅಂತ ಅಷ್ಟೇ, ನಾನು ಹೇಳ್ತೀನಿ, ಸುಮ್ಮನೆ ಹೋಗೋಣ, ನಾನು ಹೇಳ್ತೀನಿ ಹೋಗು. ಇವಾಗ ನೀನು ಅದೇನು ಪೇಂಟಿಂಗ್ 10,000 ಇಟ್ಕೊಂಡು ಇನ್ನು 40,000 ನನಗೆ ಕೊಡು. 50,000 ಅಡ್ವಾನ್ಸ್ ಕೊಟ್ಟಿರೋದಂತ ಅವಳಿಗೆ ಗೊತ್ತಿಲ್ಲ. ಈ ಉಳಿದಿರೋದೆಲ್ಲ ನನಗೆ ಕೊಡೋಣ, ಸುಮ್ಮನೆ ಹೋಗಿ. ಸರಿ ಆಯ್ತು ರೇಣುಕಮ್ಮ, ಅದನ್ನೆಲ್ಲ ಕ್ಲೀನ್ ಮಾಡ್ರಿ, ಅದನ್ನೆಲ್ಲ ಕ್ಲೀನ್ ಮಾಡಿರಿ. ಅದನ್ನೆಲ್ಲ ಸುಟ್ರದೆಲ್ಲ ಅದೆಲ್ಲ ಏನೇನೈತೆ ಅದನ್ನೆಲ್ಲ ತಗೊಂಡೋಗಿ ಹಚ್ಚಿಗೆ ಹಾಕ್ರಿ. ಎಲ್ಲ ಸುಟ್ಟೋಗ್ಬಿಟ್ಟೈತಿ. ಎಲ್ಲ ಹಚ್ಚಿಗೆ ಹಾಕ್ರಿ, ತಗೊಂಡೋಗಿ. ಅಣ್ಣ ನನ್ನ ಕೈಗೆ ಕೊಡು. ಬಾರಮ್ಮ ಇಲ್ಲಿ ಕೊಡ್ತೀನಿ ಬಾ. ಇವಳು ನಮ್ಮ ಅಕ್ಕನೇ ಹೇಳ್ತಾಳೆ ಮುಂದಾಗೆ, ಸುಮ್ಮನಿರ ನಂಬಲ್ಲ. ಅವರೆಲ್ಲ ಕೊಡ್ತಾರೆ. ಯಮ್ಮ ಏನು ಮಾಡೋಣಮ್ಮ, ಎಲ್ಲ ಸುಟ್ಟೋಗೈತಿ. ಈ ದೊಡಮ್ಮಂತು ಅವರು ಅಡ್ವಾನ್ಸ್ ಕೊಡೋರು ಒಂದು 10,000 ಇಟ್ಕೊಂಡು. ಈ ದೊಡಮ್ಮನೇ ಸುಮ್ಮನಿರಲ್ಲ ಕಣಪ್ಪ, ಏನು ಇದು ಮಾಡುತ್ತೋ ಏನೋ. ಎಲ್ಲ ಕ್ಲೀನ್ ಮಾಡಮ್ಮ, ಎಲ್ಲ ಕ್ಲೀನ್ ಮಾಡ್ಬೇಕಂತೆ ನಾವೇನೆ. ಅಯ್ಯೋ ದೇವ್ರ, ಇದೊಳ್ಳೆ ಸವಾಸ ಆತಲ್ಲಪ್ಪ, ಅಂಗಡಿದ್ದಿದ್ರೆ ಸಾಕಾಯ್ತಿ, ಹಂಗೆ ಅದೊಟ್ಟಾಗಲಿ ವ್ಯಾಪಾರ ಅನ್ಬೋದಾಗಿತ್ತು. ಅಯ್ಯೋ ದೇವ್ರೇ, ಏನಪ್ಪ ಇದು ನಮ್ಮ ಕಷ್ಟ. ಇತ್ತಾಗಂತೂ ಎಲ್ಲ ಸುಟ್ಟೋಗೈತೆ ಕಣಮ್ಮ. ಎಲ್ಲ ಸುಟ್ಟು ಬೂದಿ ಆಗ್ಬಿಟ್ಟೈತೆ. ಇಲ್ಲಿ ನೋಡಿಲಿ, ಇತ್ಲಾಗ ಒಂದೊಂದು ಐಟಮ್ ಚೆನ್ನಾಗಿದಾವಪ್ಪ, ಚೆನ್ನಾಗಿರೋವೆಲ್ಲ ತಕ ತಕ ಬೇಕಾಗುತ್ತಲ್ಲ ಮನೆಗೆ. ಎಲ್ಲ ಚೆನ್ನಾಗಿರೋದು ತಕ. ಇತ್ಲಾಗ ಒಂದು ಸ್ವಲ್ಪ ತಗಲಿಲ್ಲ ನೋಡಲ್ಲೇ, ಅಷ್ಟೊತ್ತಿಗೆ ಬಂದ್ರಲ್ಲ ಅವರು ಬೆಂಕಿ ಆರ್ಸರ್, ಅದಕ್ಕೆ ತಗಲಿಲ್ಲ. ಇತ್ಲಾಗೆ ಜಾಸ್ತಿ ಎತ್ಕೊಂಡಿರೋದು. ಜಲ್ದೆಲ್ಲನ ಕ್ಲೀನ್ ಮಾಡ್ರಿ. ಜಲ್ದೆಲ್ಲ ತೆಗ್ದು ಹಾಕ್ಬೇಕು, ನೀವು ಸುಮ್ಮನೆ ಇರಂಗಿಲ್ಲ. ಹಿಂಗೆ ಮಂಕ್ರುಗಳಂಗೆ ಇದ್ದು ಮತ್ತೆ ಹಿಂಗೆ ಮಾಡ್ಕೊಂಡಿರೋದು. ಸ್ವಲ್ಪ ಚುರುಕಾಗಿ ಇಟ್ಕೊಂಡು ಸ್ವಲ್ಪ ಜ್ಞಾನ ಇರಬೇಕು, ಎಚ್ಚರಿಕೆ ಅನ್ನೋದು ಇರಬೇಕು ಮನುಷ್ಯನಿಗೆ. ಎಚ್ಚರಿಕೆ ಅನ್ನೋದು ಇದ್ರೇ, ಎಚ್ಚರಿಕೆ ಇಲ್ಲ, ತಾಳ್ಮೆ ಇಲ್ಲ, ಏನಿಲ್ಲ. ಎಲ್ಲ ಸುಟ್ಟು ಕರ್ಕಲಾಗ್ಬಿಟ್ಟೈತೆ ನೋಡು. ಬಿಡೋಣ ಮತ್ತೆ ಯಾಕೆ ಬೈತೇನೆ, ನೇರದಿಂದ ಒಂದೇ ಸಮ ಬೈತೈತೆ ಅಂತ ನಾವು ಎಷ್ಟು ಬೈಸ್ಕೊಂಬನ. ಇವಾಗ ನಾವೇನು ಅದೇ ಬೇಕಲ್ಲ ಮಾಡಿದ್ವೇನೆ, ಹಂಗೆ ಬೈತೀಯ ಅಲ್ಲ ಮತ್ತೆ. ಎಚ್ಚರಿಕೆ ಇಲ್ಲ, ಒಂದಿಟ್ಟು ಮೈ ಮೇಲೆ ಪ್ರಜ್ಞೆ ಇಲ್ಲ ಅಂತ ಬೈದಿದ್ದು. ಮತ್ತು ಎಚ್ಚರಿಕೆ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಸ್ವಲ್ಪ ಪ್ರಜ್ಞೆ ಇರಬೇಕು ಮನುಷ್ಯನಿಗೆ. ಎಚ್ಚರಿಕೆ ಅನ್ನೋದು ಇರಬೇಕು. ಏನಾಗುತ್ತೆ ಏನು ಅಂತ ಹೇಳಿ ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ಬೇಕು. ಎಂದೆಂದು ನಾನು ಹಿಂಗೆ ಮಾಡ್ಕೊಂಡಿರಲಿಲ್ಲ ಅಮ್ಮ, ನಿಮ್ಮಿಂದ ಹಿಂಗಾಯ್ತು. ಅಯ್ಯೋ ಯಪ್ಪ, ಒಳಗೆಲ್ಲ ಸುಟ್ಟು ಕರ್ಕಲಾಗ್ಬಿಟ್ಟೈತೆಲ್ಲನ. ಇಕ್ಕಿರೋ ವಸ್ತುಗಳೆಲ್ಲ ಪ್ರತಿಯೊಂದು ಹೆಂಗಾಗ್ಯಾವ ನೋಡು, ಸುಟ್ಟು ಬೂದಿ ಆಗ್ಬಿಟ್ಟವಲ್ಲೇ. ಯಪ್ಪ ಈ ಕಡೆ ನೋಡಿ ಹೆಂಗಾಗೈತೆ. ಈಗ ನೋಡಪ್ಪ, ಇಲ್ಲಿ ನೋಡಿ ಎಲ್ಲ ಸುಟ್ಟೋಗ್ಬಿಟ್ಟೈತಿ. ಒಳಗೆಲ್ಲ ಒಂದೇ ಒಂದು ರೇಷನ್ ಉಳಿದಿಲ್ಲ, ಏನಿಲ್ಲ. ಅಲ್ಲಿ ಗೋಡನ್ನಾಗಳ ಒಂದಿಷ್ಟು ರೇಷನ್ ಐತೆ, ಅಷ್ಟು ಬಿಟ್ಟರೆ ಇಲ್ಲಿರೋದೆಲ್ಲ ಐಟಮೂ ಸುಟ್ಟು ಕರ್ಕಲಾಗ್ಬಿಟ್ಟೈತಿ. ಅದಕ್ಕೆ ಅಣ್ಣ ನಾನು ಕೊಡೋದಿಲ್ಲ, ನೀವು ಖಾಲಿ ಮಾಡಿರಿ ಅಂತ ಹೇಳೈತಿ. ಇದನ್ನೆಲ್ಲ ತೆಗ್ದಾಕ್ಬೇಕು, ಸುಟ್ರದೆಲ್ಲ ತೆಗ್ದಾಕಿ, ಇದೇನೇನೋ ಐಟಮ್ ಒಳಗೆ ಏನೇನೋ ಇದ್ರೆ ಎಲ್ಲ ತಗೊಳ್ರಿ ನೀವು, ನಾನೆಲ್ಲ ಪೇಂಟ್ ಎಲ್ಲ ಮಾಡಿಸಿ ಇದನ್ನೆಲ್ಲ ರೆಡಿ ಮಾಡಿಸ್ನಿ ಅಂತ ಹೇಳೈತಿ. ಬಾಡಿಗೆ ಕೊಡಬೇಕಲ್ಲಪ್ಪ, ಬಾಡಿಗೆ ದುಡ್ಕೊಂಬರು ಸುಮ್ಮನೆ ಬಿಡ್ತಾರೆ ಅವರು. ಅದಕ್ಕೆ ಅಡ್ವಾನ್ಸ್ ಕೊಡಲ್ವಂತೆ, ಅದ್ರಾಗೆ ಮಾಡ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ.
ಅಲ್ಲ ಇದೊಂದು ಅಂಗಡಿಗೆ ಆಗಿರೋದಕ್ಕೇನೋ ಪರವಾಗಿಲ್ಲ, ಇನ್ನು ಬೇರೆ ಬೇರೆ ಅಂಗಡಿಗಳಿಗೆ ಆಗಿದ್ರೆ ತುಂಬ ತೊಂದರೆ ಆಗ್ಬಿಡೋದು. ಈ ಅಂಗಡಿ ಸುಟ್ಟು ಬೂದಿ ಆಗ್ಬಿಟ್ಟೈತೆ ನೋಡು. ನಮ್ಗೆ ಯಾಕೋ ಟೈಮೇ ಚೆನ್ನಾಗಿಲ್ಲ. ಯಾಕಪ್ಪ ಹಿಂಗಾಯ್ತು ದೇವ್ರೆ. ಅಯ್ಯಪ್ಪ ಇಲ್ಲಿ ಸುಟ್ಟಿರೋದು ನೋಡಿದ್ರೆ ಬೈವಾದಂಗೆ ಆಗ್ತೈತೆ. ನಮ್ಮ ಅಂಗಡಿ ಬೆಂಕಿ ಬಿದ್ದು ಬ್ಯಾಡ, ಎಲ್ಲ ಸರ್ವನಾಶ ಆಯಿತು, ಎಲ್ಲ ನಾಶ ಆಗೋಯ್ತು. ಈಗ ಗೋಳಾಡ್ತಾರಲ್ಲೋ, ಈಗ ಗೋಳಾಡಿರಿ ಏನು ಬರಂಗೈತಿ. ನಾನು ಹೆಂಗೆ ಅಂಗಡಿ ಐತಿ ಅನ್ಕೊಂಡಿದ್ದೆ ಕಣರೋಗು. ಅಂಗಡಿಯಿಂದ ನೋಡೋ ಹೆಂಗೆ ಈಟ ಒಟ ವ್ಯಾಪಾರ ಆಗಿದ್ರೆ ಸಾಕಾಗಿತ್ತು. ಹೆಂಗೋ ಅಲ್ಪ ಸ್ವಲ್ಪನೇ ಆಗ್ತಿತ್ತು ಅತ್ಲಾಗೆ, ಇವಾಗ ಒಂದು ಸ್ವಲ್ಪ ಪರವಾಗಿರ್ಲಿಲ್ವ. ಇವಾಗ ಬೇರೆ ಪಾನಿಪುರಿ ಅಂಗಡಿ ಮಾಡಿದಾಗಿಂದ ಚೆನ್ನಾಗಿ ಆಗೋದು. ಹ್ಞೂ ಚೆನ್ನಾಗಿ ಆಗದಪ್ಪ, ಏನು ಮಾಡ್ತೀಯಾ, ಹಿಂಗಾಗೈತಲ್ಲ ಅದೇ ಬೇಜಾರು ಕಣೋ, ಅದೇ ಬೇಜಾರು. ಅಯ್ಯಪ್ಪ ಏನಪ್ಪ ಇದು ನಮ್ಮ ಕರ್ಮ. ನನ್ನ ಮಗನೇ ಕಂಡೋಡಮ್ಮ ಹಾಕಿರೋದು ಬೆಂಕಿನ ನಮ್ಮ ಅಂಗಡಿಗೆ. ಅವನೇ ಅಲ್ಲ ಆಸಿ ಬಂದಿದ್ದು. ನನ್ನ ಮಗನೇ ಮಾಡಿರೋದಲ್ಲಪ್ಪ. ನನ್ನ ಮಗ ಮಾಡ್ಕೊಂಡು ತಿಂಬ ಅಂದಕ್ಕೆ ನೀರು ಒಯ್ದು ಬಿಟ್ಟ, ಮಾಡ್ಕೊಂಡು ತಿನ್ನೋ ಅಂದಕ್ಕೆ ನೀರು ಹಾಕ್ದ, ಊಟ ಮಾಡ ಅಂದಕ್ಕೆ ನೀರು ಒಯ್ದು ಹೋಗ್ಬಿಟ್ಟ. ಅಂತೂ ಹೆಂಗೋ ಉಮ್ತಿದ್ವಿ, ಇದರಿಂದನ ಹೆಂಗೋ ಅಂಗಡಿ ಮಾಡ್ಕೊಂಡಿರ್ತಿದ್ವಿ. ಸುಮ್ಮನೆ ಇಬ್ಬರಳು ಕೆಲ್ಸಕ್ಕೆ ಹೋಗ್ರಿ. ನಾನು ಮನೆ ಕೆಲಸ ಹುಡುಕಿಸ್ಕೊಂಡು ಕೊಡ್ತೀನಿ, ಮನೆ ಕೆಲಸ ಮಾಡಕ್ಕೆ ಹೋಗ್ರಿ ಸುಮ್ಮನೆ. ನಾನೆಲ್ಲ ಮನೆ ಕೆಲಸಗಳು ಯಾವನ ಹೇಳ್ತೀನಿ ಅಂತಾರೆ. ಮನೆಗೆ ಹೋಗಿ ಸುಮ್ಮನೆ ಕೆಲಸ ಮಾಡ್ಕೊಂಬರ್ರಿ. ನೀವು ಇದಕ್ಕೆಲ್ಲ ಕೆಲಸ ಮಾಡಕ್ಕೆ ನೀವೇನು ಇಂಥವಕ್ಕೆಲ್ಲ ಏನಲ್ಲ. ಇಡಕತ್ತ ಯಾಕೆ ಬೈಕೆ ಬೇಜಾರಾಗ್ಯಾರವ್ರು. ಬಾ ಮತ್ತೆ ಮನೆಯಾಗ ಅವ್ರನ್ನ ಕುಂಡ್ರಿಸ್ಕೊಂಬಕ್ಕಾಗುತ್ತೆ ಇನ್ಮೇಲಿಂದಾನ. ಕೆಲ್ಸಕ್ಕೆ ಗದ್ಮಕ್ಕೆ ನೋಡು, ಕೆಲ್ಸಕ್ಕೆ ಕಳಿಸಿ ಕೆಲಸ ಮಾಡಬೇಕು. ಹೋಗಿ ದುಡ್ಕೊಂಬಂದು ಕೊಟ್ಟರೆ ಮಾತ್ರ ನಮ್ಮ ಮನೆಯಾಗ ಜಾಗ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ದೀನಿ. ನೋಡಮ್ಮಂತೂ ಯಪ್ಪ ಇಷ್ಟು ದಿವಸ ಅಂಗಡಿ ಐತೆ ಅಂತ ಹೇಳಿ ಹಂಗೆ ಕರ್ಕೊಂಬಂದಿಲ್ಲ. ಅಂಗಡಿ ಐತೆ ಅಡ್ವಾನ್ಸ್ ಐತೆ ಅಂತ ಹೇಳಿ ಇವಾಗ ನೋಡಿ ಹಿಂಗೆ ಆಗಿತ್ತು ಅರ್ಧ. ಹೆಂಗೆ ಆಡುತ್ತಂಗೆ ರಾತ್ರಿನೇ ನೋಡ್ಲಿಲ್ವೇ ಹೆಂಗೆ ಆಡುದ್ಲು ಹಂಗೆ. ಅಯ್ಯೋ ನಿಮ್ಮ ದಡಮ್ಮನ ಕತೆ ಕಟ್ಕೆಮ್ಮ ಒಂದಿಟ್ಟಿದ್ರೆ ಮಾತ್ರ ಇರ ಅಂತಾರೆ ನೋಡ್ತಾಳೆ ಅಷ್ಟೇ ನಿಮ್ಮ ದಡಮಯ್ಯ. ಇಲ್ದಂತಾರೆ ನಮ್ಮನ್ನೇನು ನೋಡ ಅಂತಾಳಲ್ಲ ನಿಮ್ಮ ದಡಮಯ್ಯ ಎಂತಾಳಂಬದು ಗೊತ್ತೈತೆ. ಅವಳು ಒಂದಿಷ್ಟು ಇರ ಅಂತಾರ್ಗೆ ಅಷ್ಟೇ. ನೋಡಿ ನಮಗೆ ಎಷ್ಟು ಇದು ಮಾಡ್ತಾಳೆ, ಎಷ್ಟು ಮಾತಾಡ್ತಾಳೆ. ಇದೇನಪ್ಪ ಇದು ನಮ್ಮ ಕರ್ಮ ಅನ್ನಿಸ್ತೈತಿ. ಇಂಥರ್ತಾಗೆಲ್ಲ ಮಾತು ಕೇಳ್ಕೊಂಡು ಇವತ್ತು ನೋಡವರು ನಮಗೆ ಅಂಗಡಿ ಇರೋದಕ್ಕೊಂದು ಸ್ವಲ್ಪ ಸುಮ್ಕಿದ್ರು. ಅಂಗಡಿ ಎಲ್ಲ ಸುಟ್ಟು ಹೋಗ್ತಿದ್ದಂಗೆ ಯಾವ ರೀತಿ ಮರ್ಯಾದೆ ಕೊಡ್ತಾ ಇದ್ದಾರೆ. ಇನ್ನೇನು ಇಲ್ಲ ಇವ್ರದ್ದು ಇಷ್ಟೇ ಅಂತ ಹೇಳಿ. ನೀವು ಕೆಲ್ಸಕ್ಕೆ ಹೋಗ್ರಿ, ಕೆಲ್ಸಕ್ಕೆ ಹೋಗಿ ದುಡ್ದು ನನಗೆ ತಗೊಂಬಂದು ಕೊಡ್ರಿ ಅಂತೈತ ದೊಡ್ಡಮ್ಮ. ಯಾಕೆ ತಗೊಂಬಂದು ಕೊಡ್ಬೇಕಮ್ಮ ನಾವು ಆ ದೊಡ್ಡಮ್ಮಂಗೆ? ಅಯ್ಯೋ ಒಂದಿಷ್ಟು ಮನೆ ಇದ್ದಿದ್ರೆ ಸಾಕಾಗಿತ್ತು, ನಾವು ಹೆಂಗೋ ಇರ್ಬೋದಾಗಿತ್ತು. ಮನೆ ಇಲ್ಲ ಏನಿಲ್ಲ ನಮ್ಮದು. ಇವಾಗ ಎಷ್ಟು ಕಷ್ಟಪ್ಪ ಅನ್ನಿಸ್ತೈತೆ. ಕ್ಲೀನ್ ಮಾಡ್ಬೇಕಂತ ಇದನ್ನು ನಾವು ಬೇರೆ ಅಡ್ವಾನ್ಸ್ ಎಲ್ಲ ಹಿಡ್ಕೊಂಬೋದಲ್ದಲ್ಲ ನಾವು ಬೇರೆ ಇದನ್ನು ಕ್ಲೀನ್ ಮಾಡಬೇಕು. ನಮಗಿಂತ ಪರಿಸ್ಥಿತಿ ಬಂದೈತೆ ಅಂದ್ರೆ ಮಾಡಲೇಬೇಕಮ್ಮ. ಹಂಗೆ ಮತ್ತೆ ಆತ ಇಲ್ಲ ಅಂದ್ರೆ ಒಂದಿಟ್ಟು ಕೀಳಾಗಿ ನೋಡ್ತಾರೆ. ನಮ್ಮ ಅಕ್ಕ ಯಾವಾಗ ನನ್ನ ಎಷ್ಟು ಇದು ಮಾಡಾಳು, ಈಗ ನೋಡಿ ಹೆಂಗೆ ಅಂತ ಕೀಳಾಗಿ ನೋಡ್ತಾ ಇದ್ದಾಳೆ. ಏನೂ ಇಲ್ಲ ಇನ್ನು ಅಂತ ಹೇಳಿ. ಅವಾಗ ನಮ್ಮೂರಾಗಿದ್ದಾಗ ಎಷ್ಟು ಹೆಂಗೆ ಮಾತಾಡ್ಸಾಳು, ಹೆಂಗೆ ಅಲ್ಲಿಗೆ ಹುಡಿಕೊಂಬರೋಳು, ಹೆಂಗೆ ನನ್ನ ಜೊತೆ ಮಾತಾಡ್ಸ್ಕೊಂಡು ಚೆನ್ನಾಗಿದ್ಲು ಗೊತ್ತೇ. ಈಗ ನೋಡು ಹೆಂಗೆ ಮಾತಾಡ್ತಾಳೆ ಹಂಗೇನೆ. ಯಾತನ ಒಂದಿಟ್ಟು ಇದ್ದರೆ ಸಂಬಂಧಿಕರೇ ಆಗಲಿ ಯಾರೇ ಆಗಲಿ ಒಂದಿಟ್ಟು ಇದ್ದರೆ ಮಾತ್ರ ನಮ್ಮರು ತಮ್ಮರು ಅಂಬದು ನೋಡಿ. ಇವಾಗ ನಮ್ಮ ಅಕ್ಕ ನನಗೆ ಹೆಂಗೆ ಮಾತಾಡ್ತಾಳೆ. ಮತ್ತೆ ಆವಾಗ ನಾನು ಚೆನ್ನಾಗಿದ್ದಾಗಲೂ ಹಂಗೇನೆ ಹೆಂಗೆ ಸುಪ್ಪಿ ಅಂಬೋದು. ಇವಾಗ ನೋಡಿ ಎಷ್ಟು ನಮ್ಮ ದಡಮ್ ನಮ್ಮ ಮೇಲೆ ಹೆಂಗೆ ಸಿಟ್ಟಾಗ್ತೈತೆ. ಅದಕ್ಕೆ ಮತ್ತೆ ಯಾರೇ ಆಗಲಿ ಒಂದಿಟ್ಟು ಇದ್ರೇನೆ ಅಂತ ಹೇಳೋದು. ನಾವು ಬೇರೆನೆ ಅಲ್ಲೆಲ್ಲ ಬಿಟ್ಟು ಬಂದಿದ್ಕೋ ಅದಕ್ಕೂ ನನ್ನ ಜೀವನ ಹಿಂಗಾಗಿರೋದಕ್ಕೂ ಅದಕ್ಕೂ ಸಾದ್ರ ಚೆನ್ನಾಗಿದ್ರೆ ಮಾತ್ರ ಎಲ್ಲನೂ ಈಗ ಅನ್ನಿಸ್ತೈತೆ. ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅಂಗಡಿ ಹೆಂಗೆ ಸುಟ್ಟು ಎಲ್ಲ ಕರಕಲಾಗ್ಬಿಟ್ಟೈತೆ. ಅಯ್ಯೋ ದೇವ್ರೇ, ಸುಟ್ಟೋಗ್ಬಿಟ್ಟೈತೆ ಎಲ್ಲನ ನೋಡೋಕ್ಕಾಗ್ತಿಲ್ಲ ನನ್ನ ಕಣ್ಣಿಂದ. ಎಲ್ಲ ರೇಷನ್ ಎಲ್ಲ ಹೋಗ್ಬಿಟ್ಟೈತೆ. ಒಂದೆರಡು ಗೋಡನಾಗಿರೋದು ಎಷ್ಟು ಉಳ್ದೈತೆ ಅಷ್ಟೇ. ಏನು ಅಂತ ಜಾಸ್ತಿ ಏನು ರೇಷನ್ ಇಲ್ಲ, ಅಲ್ಲ ಸ್ವಲ್ಪ ಐತೆ ಅಷ್ಟೇ. ಇಲ್ಲೆಲ್ಲ ಒಳಗೆಲ್ಲನೂ ಸುಟ್ಟೋಗ್ಬಿಟ್ಟೈತೆ. ನೋಡ್ತಾ ಇರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.